ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ತಾಯಿ ಚಾಮುಂಡೇಶ್ವರಿಗೆ ಮಡಿಲು ತುಂಬುವ ಕಾರ್ಯಕ್ರಮದ ನಂತರ ಮುಂದಿನ ದಿನಗಳಲ್ಲಿ ಸಂಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡರು. चामुंडेश्वरी माता की जय। चामुंडेश्वरी माता की जय। भारत माता की जय। ನಂತರ ತಲಕಾಡು ವೈದ್ಯನಾಥೇಶ್ವರ ದರ್ಶನ ಪಡೆದು ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಹಲವಾರು ಮುಖಂಡರು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಜನಶಕ್ತಿ ವೇದಿಕೆಯ ಒಂದು ಕುಟುಂಬ ಅಂತ ಭಾವಿಸಿದ್ವಿ ನಾನು. ಎಲ್ಲ ಅಣ್ಣ ತಮ್ಮಂದು ಅಕ್ಕ ತಂಗಿಯರು ಇವತ್ತು ನಮ್ಮ ಮೈಸೂರಿನ ನಾಡದೇವತೆ ಚಾಮುಂಡಿಗೆ ನಮ್ಮ ಕುಟುಂಬದ ಹೆಣ್ಮಕ್ಳು ಇವತ್ತು ಮಡಿಲು ತುಂಬ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಭಾಳ ಖುಷಿಯಾದಂಥ ವಿಚಾರ. ನನಗೆ ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ಅನಿಸಿದ್ದು, ಮುಂದೊಂದು ದಿನ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಸೇರಿ ಏನು ಕನ್ನಡದ ಕೆಲಸಗಳ ಜೊತೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವತ್ತೇನು ಅಮ್ಮನ ನೆರಳು ಸೇವಾ ಟ್ರಸ್ಟ್ ಮಾಡ್ತಾ ಇದ್ದೀವಿ, ತಾಯಿ ತಂದೆಗೆ ಹೇಳ್ಕೊಡ್ಬೇಕು. ಹಾಗೆಯೇ ಮುಂದಿನ ವರ್ಷ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಬುನಾದಿಯನ್ನು ಹಾಕಬೇಕು ಅಂತ ಕೂಡ ತೀರ್ಮಾನ ತಾಯಿಯ ಮಡಿಯ ಸನ್ನಿಧಿಯಲ್ಲಿ ತೀರ್ಮಾನವನ್ನು ಕೂಡ ತೊಗೊಂಡಿದ್ದೀವಿ. ಇವತ್ತೇನು 12-15 ಜನ ನಮ್ಮ ತಾಯಿಯಂದ್ರೆಲ್ಲ ಬಂದಿದ್ದೀವಿ. ಇವತ್ತೆಲ್ಲ ಸಂಕಲ್ಪ ಮಾಡಿದ್ದೀವಿ, ನಮ್ಮೊಂದಿಗೆ ಸುವರ್ಣ ಕುಟುಂಬದಲ್ಲಿ ಇದ್ದು ನಾವು ಒಂದು ಶ್ರೀ ಶಕ್ತಿ ಇಡೀ ನಾಡಿಗೆ ಒಂದು ಶಕ್ತಿಯನ್ನು ತೋರಿಸ್ತೀವಿ ಅಂತೇಳಿ ನಿಮ್ಮೊಂದಿಗೆ ಸುವರ್ಣ ಕುಟುಂಬದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಂದರೆ ಎಲ್ಲೋ ಒಂದು ಕಡೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲೇ ಹುಟ್ಟಬೇಕಿತ್ತು ಅಂತ ಸಮಾಜ ಮಾತಾಡಬೇಕಾಗುತ್ತೆ. ಇವತ್ತು 14 ವರ್ಷಗಳ ಒಂದು ಹೋರಾಟದ ಹಾದಿಯಲ್ಲಿ ಹಲವಾರು ಏಳುಬೀಳುಗಳನ್ನು ಕಂಡರೂ ಕೂಡ ಸಾಮಾಜಿಕ ಕಳಕಳಿ ಇಟ್ಕೊಂಡು ಎಲ್ಲಿ ಕೂಡ ಒಂದು ಕೆಟ್ಟ ಹೆಸರನ್ನ ಸಂಘಟನೆ ಪಡೆದೇನೆ ಅನೇಕ ಯುವ ನಾಯಕರನ್ನ ಹುಟ್ಟಾಕಿ ಇವತ್ತು ಸಂಘಟನೆ ಮುನ್ನಡೆ ಹೋಗ್ತಾ ಇದೆ. ಇವತ್ತೊಂದು ಸಂಕಲ್ಪ ಆಗಿದೆ ತಾಯಿ ಚಾಮುಂಡಿಯ ಸನ್ನಿಧಿಯಲ್ಲಿ. ಮುಂದಿನ ವರ್ಷ ಏನಾದರೂ ಈ ಭಾಗಕ್ಕೆ ನಾವೆಲ್ಲ ಬಂದಾಗ ಒಂದು 200 ಜನ ಹೆಣ್ಮಕ್ಳಾದರೂ ನಮ್ಮ ಜೊತೆ ಇರ್ತದೆ ಅಂತ ನನ್ನ ಭಾವನೆ ಇದೆ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಒಂದು ಮಾತನ್ನು ಕೊಟ್ಟರೆ ಆಗಲೇ ಮಾತಾಡ್ತಾ ಇದ್ದಾಗ ನಮ್ಮ ಬಾಲಣ್ಣ, ವೇಣು, ಭೈರಣ್ಣ ಎಲ್ಲ ಸೇರಿಕೊಂಡು ಒಂದು ತಿಂಗಳಲ್ಲಿ ಒಂದು 500 ಜನ ನಾವು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಭಾಗ್ಯಪತಿ ನಮ್ಮ ಅಧ್ಯಕ್ಷ ನಾಯಕರಲ್ಲಿ ಮಾಡಿ ತೋರಿಸ್ತೀವಿ ಅಂತ. ಹಾಗೆಯೇ ಯಲಹಂಕ ಕೂಡ ಹಿಂದೆ ಒಂದು ಶಕ್ತಿ ಕೇಂದ್ರ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಅದು ಎಲ್ಲೋ ಒಂದು ಕಡೆ ಸ್ಥಗಿತ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಯಲಹಂಕದ ನಮ್ಮ ನಾಯಕರು ಆ ಒಂದು ವಿಚಾರವನ್ನು ಕೈಗೆತ್ಕೊಂಡು ಸಂಘಟನೆ ಮುನ್ನಡೆಗೆ ಒಂದು ದಾರಿ ಮಾಡಿಕೊಡ್ತಾರೆ ಅಂತೇಳಿ ಭಾವಿಸಿ ಈ ಒಂದು ಸುಂದರ ತಾಣ ಏನಿದು ನಮ್ಮ ತಲಕಾಡಲ್ಲಿ ಈಗ ನಮ್ಮ ಎಲ್ಲ ತಾಯಂದಿರೆಲ್ಲ ಆ ಕಾವೇರಿಯಲ್ಲಿ ಮುಂದೆತ್ತಿದ್ದೀವಿ. ಆ ಭಗವಂತ ಆಶೀರ್ವಾದ ಎಲ್ಲ ನನ್ನ ತಾಯಂದು ತಂದೆ ಅಣ್ಣ ತಮ್ಮದ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಾವು ಇಲ್ಲಿ ಬಂದಾಗ ಏನು ಇವತ್ತು ನಾವು ಭಾಗಿಯಾಗಿದ್ದೀವಿ, ಒಂದು ಕುಟುಂಬ, ಒಂದು ದೊಡ್ಡ ಕುಟುಂಬವಾಗಿ ಭಾಗಿಯಾಗೋಣ. ಮತ್ತು ಈ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಸಮಾಜಕ್ಕೆ ಬೇಕಾದಂಥ ಒಂದು ಸಂಘಟನೆ ಆಗಬೇಕು, ಬಡವರಿಗೆ ಬೇಕಾದಂಥ ಒಂದು ಸಂಘಟನೆ ಆಗಬೇಕು. ನಾಡು ನುಡಿ ಜಲ ಯಾವುದೇ ವಿಚಾರವಾಗಿ ಬಂದಾಗ ಕೂಡ ಮುನ್ನುಡಿಯಲ್ಲಿ ನಿಂತ್ಕೊಂಡು ಸಂಘಟನೆ ಹೋರಾಟದ ಹಾದಿಯಲ್ಲಿ ನ್ಯಾಯವನ್ನು ಕೊಡಿಸುವಂಥ ಸಂಘಟನೆ ಆಗಬೇಕು. ಮತ್ತು ನಿಮ್ಮೊಂದಿಗೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಒಬ್ಬ ಕಾರ್ಯಕರ್ತನಾಗಿ ಅಧ್ಯಕ್ಷನಾಗಿ ನಾನು 24 ಗಂಟೆ ನೀವೆಲ್ಲ ಕಟ್ಟಕೊಟ್ಟಿರುವಂಥ ಒಂದು ಇದರಲ್ಲಿ ನಾನು ಕೂಡ ಒಂದು ಅಳಿಲು ಸಭೆ ಮಾಡಲಿಕ್ಕೆ ಸಿದ್ಧವಾಗಿದ್ದೆ. ನಾನು 24 ಗಂಟೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಮಾತಲ್ಲಿ ಹೇಳ್ತಾ ಇಲ್ಲ, ಈ ಪುಣ್ಯಭೂಮಿ ಅಂತ ನಾನು ಭಾವಿಸ್ತೀನಿ. ಯಾವ ಸಂದರ್ಭದಲ್ಲಿ ಯಾರೇ ಫೋನ್ ಮಾಡೋದು, ಎಲ್ಲೇ ಸಮಸ್ಯೆ ಆದರೂ ಕೂಡ ಖಂಡಿತ ನನ್ನ ಒಂದು ಕುಟುಂಬದ ಜೊತೆ ನಾನು ಭಾಗಿಯಾಗ್ತೀನಿ ಅಂತೇಳಿ ಮತ್ತು ನಿಮ್ಮೆಲ್ಲರಿಗೂ ತಾಯಿ ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲ ಕುಟುಂಬದ ಮೇಲೆ ಇರಲಿ. ನಿಮ್ಮೊಂದಿಗೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಕೃಷ್ಣಮೂರ್ತಿನ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀನಿ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಗೆ ನಡೆಯ
ಕರ್ನಾಟಕ ಜನಶಕ್ತಿ ವೇದಿಕೆ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷ ಮುರಳಿ ಕೃಷ್ಣ. ನಾನು ನನ್ನನ್ನು ಈ ಸಂಘಟನೆಗೆ ಪರಿಚಯ ವೇಣು ಅಣ್ಣ ಬಾಲು ಅಣ್ಣವ್ರ ಮುಖಾಂತರ ವೀರೇಗೌಡ ಅನ್ನೋ ಮುಖಾಂತರ ನಮ್ಮ ಬಾಗೇಪಲ್ಲಿಗೆ ಬಂದು ನೀನು ರಾಜಕೀಯದಲ್ಲಿ ಇದೆಯಾ, ಸಂಘಟನೆ ಬಂದು ನೋಡು, ಸಂಘಟನೆ ಏನಂತ ತಿಳ್ಕೊ ಅಂತ ಹೇಳ್ಬಿಟ್ಟು ನನಗೊಂದು ಗೌರವ, ನನಗೊಂದು ತಾಲೂಕು ಅಧ್ಯಕ್ಷ ಸ್ಥಾನ ಅವರು ಗುರುತಿಸಿ ಇದು ಮಾಡಿದ್ದಾರೆ. ಈ ದಿನ ಮಹಿಳಾ ದಿನಾಚರಣೆ ನಮ್ಮ ಕುಟುಂಬದ ಸಮೇತ ಅವರು ಮಹಿಳಾ ದಿನಾಚರಣೆ ಇಲ್ಲೆಲ್ಲ ಜಾನಕಿ ಮೇಡಮ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ನಾಗೇನಹಳ್ಳಿ ಕೃಷ್ಣಮೂರ್ತಿ ಅಣ್ಣ ಅವ್ರ ನೇತೃತ್ವದಲ್ಲಿ ಈ ದಿನ ಎಲ್ಲ ಬಂದು ಒಂದು ಚಾಮುಂಡೇಶ್ವರಿ ತಾಯಿಗೆ ಒಂದು ಮಡಿಲು ತುಂಬುವ ಮೂಲಕ ಆಚರಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲೇ ಒಂದು ದೊಡ್ಡ ಶಕ್ತಿಯನ್ನು ನಾನು ತುಂಬುತ್ತೀನಿ, ಅದು ಸಂಘಟನೆಯಲ್ಲಿ ಬೆಳವಣಿಗೆ ಮಾಡಿಕೊಡ್ತೀನಿ ಅಂತ ತಮ್ಮೆಲ್ಲರ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಗೆ ಇವತ್ತು ಇದನ್ನ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ನಾವೆಲ್ಲರೂ ಒಟ್ಟಾಗಿ ಬಂದು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಲ್ಲರೂ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಮ್ಮ ಸಂಘಟನೆಯನ್ನು ತುಂಬ ಬಲಪಡಿಸುವಂತಾಗಿ ಇನ್ನು ನಮ್ಮ ಸಂಘಟನೆಯನ್ನು ತೊಗೊಂಡು ಹೋಗ್ತೀವಿ. ಮತ್ತು ನಮ್ಮೆಲ್ಲ ಸಹಕರಿಸಿದ ನನ್ನ ಅಕ್ಕ ತಂಗಿಯರಿಗೆ ಮತ್ತು ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿ ಅನ್ನೋದು ನನ್ನ ವಂದನೆ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಕುಟುಂಬದವರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ಎಲ್ಲರೂ ಸಂಘಟನೆಯನ್ನು ಗಟ್ಟಿಪಡಿಸಬೇಕಾಗಿ ಸಂಕಲ್ಪ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸುತ್ತೇವೆ ಎಂದು ದೃಢ ನಿರ್ಧಾರ ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೂ ಕೂಡ ಅಂತ ಹೇಳ್ತಾ ಈ ದಿನ ಸುದಿನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಮಹಿಳಾ ದಿನಾಚರಣೆನ ನಾವು ನಮ್ಮ ಭಾಗದಲ್ಲಿ ಮಾದೇಶಹಳ್ಳಿಲಿ ಮಾಡ್ತಿದ್ವಿ. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನವ್ರಿಗೆ ಮಡಿಲು ತುಂಬುವ ಮುಖಾಂತರ ನಡೆಸಿಕೊಟ್ಟಿರೋದಕ್ಕೆ ಇದೆಲ್ಲ ನಡೆಸಿಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ನಾಗೇನಹಳ್ಳಿ ಕೃಷ್ಣಮೂರ್ತಿ ಅಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಿಲ್ಲ ಅಂದರೆ ನಾವು ಇಲ್ಲೆಲ್ಲ ಸೇರೋಕ್ಕಾಗ್ತಿರ್ಲಿಲ್ಲ. ಅದೇ ಥರ ಜಾನಕಿ ಮೇಡಮ್, ಮೋಹನ್ ಸರ್ ಕೂಡ ಆಲ್ ಟೀಮು ಕೂಡ ಇವತ್ತು ತುಂಬ ಕೆಲಸ ಮಾಡ್ತಾಯಿತ್ತು. ಯಾಕೆಂದರೆ ಮೇಡಮು ಅಬ್ಸರ್ವ್ ಮಾಡ್ತಾರೆ, ಸರ್ ಅಬ್ಸರ್ವ್ ಮಾಡ್ತಾಯಿದ್ರು. ಯಾಕೆಂದ್ರೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಇಂಥ ಇದರಲ್ಲಿ ಇರೋಕ್ಕೆ ಸುವರ್ಣ ಕರ್ನಾಟಕ ಜನಶಕ್ತಿಯಲ್ಲಿ ವೇದಿಕೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಅದೇ ಮೇಡಮ್ ಹೇಳ್ದಂಗೆ ಇವಾಗ ನಮಗೆ ಟೀಮ್ ಕಮ್ಮಿ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು, ಆದಷ್ಟು ಒತ್ತು ಕೊಟ್ಟು ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಇವತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ತಾಯಿ ಚಾಮುಂಡೇಶ್ವರಿಗೆ ಇವತ್ತು ಸೀರೆ ಮಡಿಲು ತುಂಬೋದಕ್ಕೆ ಬಂದಿದ್ವಿ. ಅಂದರೆ ನಾವು ಯಾವಾಗಲೂ ಮಹಿಳಾ ದಿನಾಚರಣೆ ಅನ್ನೋದು ನಾವು ಸಂಘಟನೆಯಲ್ಲಿ ನಮ್ಮ ಮಾದನಹಳ್ಳಿ ಭಾಗದಲ್ಲಿ ಮಾಡ್ಕೊಳ್ತಾ ಇದ್ವಿ. ಇವತ್ತು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಪರವಾಗಿ ಮತ್ತು ನಾಗೇನಹಳ್ಳಿ ಕೃಷ್ಣಮೂರ್ತಿ ಅಣ್ಣವರ ಪರವಾಗಿ ಇವತ್ತು ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಇವತ್ತು ನಮಗೆ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಅಥವಾ ಇವತ್ತು ತಲಕಾಡಲ್ಲಿದ್ದೀವಿ ಇವಾಗ ಪ್ರೆಸೆಂಟ್. ನಾವು ಇವತ್ತು ಒಂದೇ ಟ್ರಿಪ್ ಥರ ಬಂದಿದ್ವಿ, ತುಂಬ ಖುಷಿ ಆಯಿತು. ಇವತ್ತು ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಚೆನ್ನಾಗಿ ಹೆಣ್ಣುಮಕ್ಳು ಜನಸಂಖ್ಯೆ ತುಂಬ ಕಡಿಮೆ ಇದೆ, ಹಾಗಾಗಿ ನಾವು ಹೆಣ್ಣುಮಕ್ಳನ್ನ ಜಾಸ್ತಿ ತೊಗೊಂಬರಬೇಕು ಮತ್ತು ಸಂಘಟನೆಯನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಇವತ್ತು ಎಲ್ಲರೂ ಸೇರಿ ಇವತ್ತು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ದೀವಿ. ಇವತ್ತು ತುಂಬ ಅಂದರೆ ಯಾವತ್ತೂ ನಾವು ಎಲ್ಲೂ ಹೋಗ್ತಾ ಇದ್ವಿ, ಬಟ್ ಈ ಥರ ಒಂದು ಟ್ರಿಪ್ ಥರ ಬಂದು ಸಂಘಟನೆಯಲ್ಲಿ ಸಂಘಟನೆ ಆಗಿರ್ಬೋದು ಮತ್ತು ಬೇರೆ ರೀತಿ ಆಗಿರ್ಬೋದು ಯಾವ ಥರನೂ ಎಂಜಾಯ್ಮೆಂಟ್ ಆಗಿರಲಿಲ್ಲ. ಅದು ಇವತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಬೆಳೆಸಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮನಿಗೆ, ಗುಡುಬಣ್ಣ ತಾಲೂಕು ಅಧ್ಯಕ್ಷರಾಗಿರೋ ಮಂಜುನಾಥ್, ಡಾಬಾ ಮಂಜು ಅಂತ. ಇವತ್ತು ಬಂದಿರೋದು, ನಾನು ಎಷ್ಟೋ ರಾಜಕೀಯ ನೋಡಿದ್ದೀನಿ, BJP ನೋಡಿದ್ದೀನಿ, ಆಮೇಲೆ ಇದು ಕಾಂಗ್ರೆಸ್ ನೋಡಿದ್ದೀನಿ, JDS ನೋಡಿದ್ದೀನಿ, CPM ನೋಡಿದ್ದೀನಿ. ಇಂಥ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ಕುಟುಂಬ ಅಂಥದ್ದು ಇವತ್ತೇ ನಾನು ಫಸ್ಟ್ ನೋಡ್ತಾ ಇರೋದು. ಈ ಥರ ಪ್ರವಾಸಕ್ಕೆ ಬಂದಿರೋದು ಜಾನಕಿ ಮೇಡಮ್ ಅವರು ಒಂದು ನೇತೃತ್ವದಲ್ಲಿ ಬಂದಿರೋದು ನಮಗೆ ಇವತ್ತು ನಮ್ಗೆ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಡಿಸ್ಟಿಕ್ ಅಧ್ಯಕ್ಷರಾಗಿರೋ ಬೇರೆರೆಡ್ಡಿ ಅಣ್ಣವರು
ನಮಗೆ ಫಸ್ಟು ನಮಗೆ ಪರಿಚಯ ಮಾಡಿರೋದು ಸುವರ್ಣ ಕನ್ನಡ ಜನಶಕ್ತಿ ವೇದಿಕೆ. ರಾಜಕೀಯ ನೀನು ನೋಡಿದೀಯಾ, ಎಷ್ಟೆಲ್ಲ ನೋಡಿದ್ದೀರಾ, ಬಿಸ್ನೆಸ್ ಎಲ್ಲ ನೋಡಿದ್ದೀರಾ, ಸಂಘಟನೆ ಅಂದರೆ ಏನು ಗೊತ್ತಿಲ್ಲ, ನಾವು ಹೇಳ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಸಂಘಟನೆ ಏನು ಅಂತ ನಾವು ಇವತ್ತು ನಮಗೆ ಪ್ರೂಫ್ ಆಗಿದೆ. ಏನಂತಂದರೆ ಒಂದು ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಅಂತ ನಮಗೊಂದು ಸೇರಿದ್ದಾರೆ. ರಾಜಕೀಯ ನನಗೆ ಗೊತ್ತಾ, ಅದು ದುಡ್ಡು ಮಾಡೋದಂತ ಒಂದು ರಾಜಕೀಯ ಅಷ್ಟೇ. ಅದು ಈ ಸಂಘಟನೆ ದುಡ್ಡು ಮಾಡೋದಲ್ಲ. ಒಂದು ಯಾರಿಗನ್ನ ಅನ್ನ ಆಗಲಿ, ಒಂದು ಏನನ್ನ ಆಗಲಿ, ಒಂದು ಹೋರಾಟ ಮಾಡೋದಂತ ನಾವು ಒಂದು 10 ರೂಪಾಯಿ ಸಂಪಾದನೆ ಮಾಡಿರುವಾಗ ಒಂದು 2 ರೂಪಾಯಿ ನಾವು ಖರ್ಚು ಮಾಡಬೇಕಂತ ನಮಗೊಂದು ಮಾಹಿತಿ ಅಂದರೆ ನನಗೆ ನಮ್ಮ ಡಿಸ್ಟಿಕ್ಕಾದಾಗಿರೋ ಬೇರೆ ರೆಡ್ಡಿ ಅಣ್ಣವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಶಿವಪ್ರಕಾಶ್ ಅಣ್ಣ ಅಂತವರು ನಮಗೆ ಒಂದು ಸ್ನೇಹಿತರು, ಒಂದು ಬ್ರದರು, ಅವರು ನಮಗೆ ನಮ್ಮ ಡಾಬಾಗೆ ಬಂದು ಈ ಥರ ಹೆಂಗೆ ಏನೋ ಸಂಘಟನೆ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತು ಬಂದಿರೋದು ಏನಕ್ಕೋಸ್ಕರ ಅಂದರೆ ನಮ್ಮ ಸಂಘಟನೆ ಸುವರ್ಣ ಕನ್ನಡ ಜನಶಕ್ತಿ ವೇದಿಕೆ ಅಂದರೆ ಒಂದು ಕುಟುಂಬ, ಒಂದು ಏನು ಹೋರಾಟ ಅಂದರೆ ಏನು ಎತ್ತ ಅಂತ ನಮಗೊಂದು ತಿಳುವಳಿಕೆ ನಮಗೆ ಕೊಟ್ಟರು ಶಿವಪ್ರಕಾಶ್ ಅಣ್ಣವರು, ಆಮೇಲೆ ಬೇರೆ ರೆಡ್ಡಿ ಅಣ್ಣಂದು. ಇವತ್ತು ನನಗೆ ಸಂತೋಷ ಆಯಿತು. ನಮ್ಮ ಗುಡಿಬಂಡೆ ತಾಲೂಕು ಅಧ್ಯಕ್ಷರಾಗಿ ಒಂದು ಹೆಮ್ಮೆಯಿಂದ ನಮ್ಮ ಧರ್ಮಪತ್ನಿ ಆಗಿರುವ ಶ್ಯಾಮಲಾ ಅವರು ನಾನು ಬಂದಿದ್ದಕ್ಕೋಸ್ಕರ ಒಂದು ಸಂತೋಷ ಆಗಿದೆ. ನಮಗೆ ನೆಕ್ಸ್ಟ್ ಒಂಥರ ಒಂದು ಬೆಳವಣಿಗೆ ಹೆಂಗೆ ಏನು ಎತ್ತಂತ ಒಂದು ಚೈನ್ ಲಿಂಕ್ ಆಗಿ ಹೋಗಿ ಯಾರು ಎತ್ತಂತ ನಮ್ಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲು ಎಲ್ಲರೂ ನನಗೆ ಒಂದು ಪರಿಚಯ ಆಗಿದ್ದಕ್ಕೋಸ್ಕರ ಧನ್ಯವಾದಗಳು. ಈ ದಿನ ಒಂದು ಸುದಿನ ಅಂತಲೇ ಹೇಳ್ಬೋದು. ಎಲ್ಲರೂ ಇವತ್ತಿನ ದಿವಸ ಬಂದು ತಾಯಿ ಚಾಮುಂಡೇಶ್ವರಿಗೆ ಒಂದು ಮರಳಕ್ಕೆ ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡಿರೋದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಈ ದಿನ ನಮ್ಮೊಂದು ಕುಟುಂಬನೇ ಅಂತ ಹೇಳ್ಬೋದು. ఎందుకంದರೆ ಎಲ್ಲರೂ ಒಬ್ಬರು ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ತಾಲೂಕಿಂದ ಎಲ್ಲರೂ ಬಂದಿದ್ದೀರಾ. ಎಲ್ಲ ಕಡೆಯಿಂದ ಬಂದು ಒಂದು ಸಂಘಟನೆಯನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಈ ದಿನ ಇಲ್ಲಿ ನಿಂತಿದ್ದೀರಾ. ಈ ದಿನ 50 ಜನ ಇರ್ಬೋದು. ಮುಂದಿನ ದಿನದಲ್ಲಿ ಒಂದು 500 ಜನದ ಮಟ್ಟಕ್ಕೆ ಬೆಳೆಸೋ ಅಂಥ ಒಂದು ಕೆಲಸನ ಮಾಡಬೇಕಂತ ಎಲ್ಲರಲ್ಲಿ ಕೇಳ್ಕೊತ, ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂಥ ಒಂದು ಸಮಯದಲ್ಲಿ ಒಂದು 6 ವರ್ಷಗಳ ಹಿಂದೆ ನನ್ನ ಧರ್ಮಪತ್ನಿಯಾದಂಥ ಸುಧಾ ಮೇಡಮ್ ಅವರು ಯಾವುದೇ ರೀತಿಯ ಸಂಘಟನೆ ಹೆಸರೇಳಿದಾಗ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಹೆಸರೇಳಿದ್ರೆ ಸಾಕು, ಯಾವೊಂದು ಸಮಯದಲ್ಲೂ ಆ ಸಂಘಟನೆ ಅಂದರೆ ತುಂಬ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಇವತ್ತು ನಾವು ತಾಯಿ ಚಾಮುಂಡೇಶ್ವರಿ ಕಾರ್ಯಕ್ರಮಕ್ಕೆ ಹಿಂಗೆ ಹೋಗಬೇಕು ಅಂತಂದಾಗ ಅವ್ರ ಹತ್ರ ಸಿಡಿಪ ಮೇಡಮ್ ಹತ್ರ ರಜಾ ತಗೊಂಡು ನಾವು ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತರವ್ರೆ, ಆಶಾ ಕಾರ್ಯಕರ್ತರವ್ರೆ, ಅವ್ರನ್ನೆಲ್ಲ ಅಟ್ಲೀಸ್ಟ್ ಒಂದು 10ರಿಂದ 20 ಜನ ಸೇರ್ಪಡೆ ಮಾಡಬೇಕು. ಈ ಸಂಘಟನೆ ನಾವು ನಮ್ಮ ಯಜಮಾನರ ಜೊತೆ ಸೇರಿ ಕೈ ಜೋಡಿಸಿ ಬಲಪಡಿಸ್ಬೇಕು ಅಂತ ಆ ಒಂದು ಪ್ರತಿಯೊಂದು ಎಲ್ಲ ರೀತಿಯಾಗೂ ನಮ್ಮ ಮನೆಯಲ್ಲ ಕುಟುಂಬದಾಗ ಆಗ್ಬೋದು, ಸಂಘಟನೆ ವಿಚಾರ ಆಗ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ತುಂಬ ಒತ್ತು ಕೊಟ್ಟು ಭಾಗಿಯಾಗ್ತಾಯಿದ್ದಾರೆ. ಅವ್ರಿಗೆ ನನ್ನ ಅವ್ರ ಹಸ್ಬೆಂಡ್ ಅಂತ ಹೇಳ್ಕೊಳಕ್ಕೂ ಅದೊಂದು ಖುಷಿ ಆಗುತ್ತೆ. ಆದರೆ ಅವ್ರಿಗೂ ಒಂದು ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೊಂದು ಸ್ವಾಗತವನ್ನು ಕೋರ್ತಾ ಅವರೊಂದು 2 ಮಾತು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಈ ಸಂಘಟನೆಯಲ್ಲಿ ನಾನು ಬರೋದಕ್ಕೆ ನನಗೆ ತುಂಬಾ ಅದೃಷ್ಟ ಅಂತ ನಾನು ಹೆಮ್ಮೆ ಅಂತ ನಾನು ಹೇಳ್ಕೊತೀನಿ. ಇವತ್ತು ನಾನು ಈ ಸಂಘಟನೆಗೆ ಏನು ಸೇರಿದ್ದೀನಿ, ಈ ಕುಟುಂಬ ನಂದು ಅಂತ ನಾವು ತಿಳ್ಕೊಂಡು ನಾವು ಒಟ್ಟಾರೆಯಾಗಿ ಇದರಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಸಹ ಒಗ್ಗಟ್ಟಾಗಿ ಎಲ್ಲ ರೀತಿಯಿಂದಲೂ ಸಹಕಾರವನ್ನು ನಮ್ಮ ಕೈಲಾದ ಮಟ್ಟಕ್ಕೆ ಮಾಡ್ತೀವಿ ಅಂತ ನಾನು ತಿಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸುವರ್ಣ ಕರ್ನಾಟಕ ಕುಟುಂಬದಿಂದ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ತಾಯಿ ದರ್ಶನ ಮಾಡಿ ಅಮ್ಮನವ್ರ ಆಶೀರ್ವಾದ ಪಡೆದು ಒಂದು ಕುಟುಂಬದವರೆಲ್ಲರೂ ಒಂದು ಒಟ್ಟಾಗಿ ಸಮಯ ಕಳೆದು ತುಂಬ ಖುಷಿಯಿಂದ ಇವತ್ತು ದಿನಾನ ಕಳೆದಿದ್ದೀವಿ. ಇನ್ನು ಮುಂದಕ್ಕೆ ನಾವೆಲ್ಲರೂ ಸಂಘಟನೆಗೆ ತುಂಬ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಅಂತ ನಾನು ಕೇಳ್ಕೊತೀನಿ. ಮೊದಲನೇದಾಗಿ ಸುವರ್ಣ ಕನ್ನಡ ಜನಶಕ್ತಿ ವೇದಿಕೆ ಸಂಚಾಲಕರಾಗಿ ನೇಮಕ ಮಾಡಿರುವ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದವನ್ನು ತಲುಪ್ತಾ, ನಮ್ಮ ಮೇಲೆ ಅಧ್ಯಕ್ಷರು ಇಟ್ಟಿರುವಂಥ ನಂಬಿಕೆಗೆ ನಾವು ಚಿರಋಣಿಯಾಗಿ ನಾವು ಕೆಲಸ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಭೈರವ ರೆಡ್ಡಿ ಅವರು ನಾವು ಮಾತಾಡುವಾಗ ಸ್ವಲ್ಪ ಕೇಳಿಸ್ಕೊಳ್ಳಿ. ತಮ್ಮ ಸಹಕಾರ ಎಲ್ಲ ಇದ್ದರೆ ಈಗ ನಮ್ಗೆ ಅಧ್ಯಕ್ಷರು ಕೊಟ್ಟರೆ ಜವಾಬ್ದಾರಿ ನಿಭಾಯಿಸ್ತೀವಿ. ಅದರಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಾಯಿತು ಅಂತಂದರೆ, ಸಂಘಟನೆ ಬೆಳೆಸಬೇಕು ಅಂತ ನಾವು ಹೊರಟಿದ್ದೀವಿ. ಇವತ್ತು ಒಬ್ಬರು ಕೈಯಲ್ಲಿ ಒಬ್ಬರು ಹಾಕ್ಕೊಂಡು ಶಕ್ತಿ ಪ್ರದರ್ಶನ ಅಂತ ಮಾಡಿದ್ದೀವಿ. ಯಾಕಂದರೆ ಬ್ಲಡ್ ರಿಲೇಷನ್ ಅನ್ನೋದು ಅನ್ನ ತಂಬಿಡ್ತಾರೆ. ಆ ಥರ ಒಂದು ನಾವು ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಸಿದ್ಧ ಅಂತ ಒಂದು ಮೆಸೇಜ್ ಕೊಡೋಗೋಸ್ಕರ ನಾವು ಈ ಥರ ಇವತ್ತು ಒಗ್ಗಟ್ಟಾಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ನಾವು ಈ ಥರ ಒಂದು ಕೆಲಸವನ್ನು ಮಾಡಿದ್ದೀವಿ. ತಾಯಿ ಮಂಡಲಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ.
ಇವತ್ತು ಇದು ಸಂಘಟನೆ ಎಲ್ಲ ಒಳ್ಳೆತನ ಇದೆ, ಆದರೂ ಎಲ್ಲ ಒಂದು ಕಡೆ ನಾವು ಒಂದು ಗುಂಪು ಸೇರೋಕ್ಕೆ ಆಗ್ತಾ ಇಲ್ಲ. ಈ ಥರ ಸಣ್ಣ ಸಣ್ಣ ಕೆಲಸಗಳು ಮಾಡಿಕೊಂಡು ನಾವು ಮಾಡ್ಕೊಳೋದಾದರೆ ಇದ್ದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಮ್ಮ ರಿಲೇಷನ್ಶಿಪ್ಸ್ ಗಟ್ಟಿಯಾಗಿ ಉಳಿತವೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಸಮಸ್ಯೆಗಳು ನಿಮ್ಮ ಭಾಗದಲ್ಲ ನಮ್ಮ ಭಾಗದಲ್ಲ ಅಂತ ಯಾವುದೇ ಸಮಸ್ಯೆ ಬಂತಂದರೆ ನಮ್ಮ ಗಮನಕ್ಕೆ ತಂದರು, ಅಧ್ಯಕ್ಷರ ಗಮನಕ್ಕೆ ತಂದರು, ನೀವೆಲ್ಲ ಸೇರಿಕೊಂಡು ತಂದರೆ ಸಮಸ್ಯೆ ಯಾವುದೇ ಆಗಿರಲಿ ನಮ್ಮ ಕೈಲಾಗಿದ್ದು ನಾವು ಸಹಕಾರ ನಾವು ಕೊಡ್ತೀವಿ ಅಂತ ನಾವು ಖಂಡಿತ ನಾವು ನಿಮಗೆ ಒಂದು ಮಾತನ್ನು ನಾವು ಕೊಡ್ತೀವಿ. ಮುಂದಿನ ತಿಂಗಳಲ್ಲಿ ಸಂಘಟನೆ ಒಂದು ಕನಸಿದೆ ನಮಗೆ. ಸಂಘಟನೆ ದೊಡ್ಡ ಮಟ್ಟಕ್ಕೆ ಇರಬೇಕು, ನಮ್ಮ ಸಂಘಟನೆ ಒಳ್ಳೆತನ ಇದೆ, ಯಾರೂ ಒಂದು ದೂರಾಭಿಪ್ರಾಯ ಇಲ್ಲದೆ ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಕೈ ಜೋಡಿಸಿದ್ದೀವಿ. ಇನ್ನು ಮುಂದೆ ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಅದರ ಪ್ರಪಂಚಕ್ಕೆ ಗೊತ್ತಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ. ಅದರಿಂದಾಗಿ ತಾವೆಲ್ಲರೂ ಎಲ್ಲ ಭಾಗದವರು ನಮಗೆ ಸಹಕಾರ ಕೊಡಬೇಕು ಅಂತ ನನ್ನ ಆಸೆ, ನನಗೂ ನಂಬಿಕೆಯೂ ಇದೆ. ನೀವೆಲ್ಲ ಇದ್ದರೆ ಸಂಘಟನೆಯಿಂದ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀವಿ. ಸಮಯ ಅವಕಾಶ ಇಲ್ಲದ್ರಿಂದ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಸ್ತೂರಿ ನುಡಿಯಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಮಹಿಳಾ ಘಟಕ ಒಂದೇ ಅಲ್ಲ, ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ರಾಜ್ಯ ವ್ಯಾಪ್ತಿಯಲ್ಲಿ ಮುಂಚೆ ಅಂದರೆ ನಾವು ಬರಲಿಕ್ಕೆ ಮುಂಚೆ ನಾನು ನೋಡಿದ್ದು, ನಾನು ಕೇಳಿದ್ದು ಸಂಸ್ಥೆ ಬಗ್ಗೆ ಹೆಂಗಿತ್ತು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಅಪೂರ್ವ ವೈಭವ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಬರಬೇಕು. ಎಲ್ಲರೂ ಕೂಡ ಒಬ್ಬೊಬ್ಬರು 2, 3 ಜನ, 4 ಜನ, 5 ಜನನ ಕರ್ಕೊಂಬಂದರೆ ಸಂಸ್ಥೆ ಗಟ್ಟಿಯಾಗುತ್ತೆ ಅಂತ ಹೇಳಿ ನಾನು ಇವಾಗ ಅಲ್ಲಿ ಊಟ ಮಾಡಬೇಕಾದ್ರೆ ಕೂಡ ಹೆಣ್ಮಕ್ಳ ಹತ್ರ ಎಲ್ಲ ನಮ್ಮ ಮಂಜುವ್ರ ಮಿಸ್ಸಸ್ ಹತ್ರ ಕೂಡ ನಾನು ಮಾತಾಡ್ತಿದ್ದೆ, ಸ್ವಲ್ಪ ಹೆಣ್ಮಕ್ಳನ್ನ ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಅಂತ ಹೇಳಿ. ಎಲ್ಲರೂ ಕೈ ಜೋಡಿಸಿದ್ರೆ ಸಂಸ್ಥೆ ಕಟ್ಟೋದೇನು ದೊಡ್ಡದಲ್ಲ. ಇವಾಗ ಏನು 12 ಜನ ಬಂದಿದ್ದೀವಿ ನಾವು ಹೆಣ್ಮಕ್ಳು. ಮುಂದಿನ ದಿನಗಳಲ್ಲಿ ಮುಂದಿನ ಮಹಿಳಾ ದಿನಾಚರಣೆ ಅಷ್ಟೊತ್ತಿಗೆ ನನ್ನ ಅನಿಸಿಕೆ ಪ್ರಕಾರ, ನನ್ನ ನಂಬಿಕೆ ಪ್ರಕಾರ ಮಿನಿಮಮ್ ಅಂದರೆ ಒಂದು 500 ಜನ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ನಿಟ್ಟಿನಲ್ಲಿ ನನಗೆಲ್ಲರೂ ಕೂಡ ಸಹಕಾರ ಕೊಟ್ಟರೆ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋಣ. ಮತ್ತು ಯಾವುದೇ ಕೂಡ ನಮಗೆ ಮನಸ್ತಾಪ ಬಂದರೆ ಹೆಣ್ಮಕ್ಳಾಗಿರ್ಬೋದು ಮತ್ತು ಗಂಡು ಮಕ್ಕಳಾಗಿರ್ಬೋದು, ಯಾವುದೇ ಒಂದು ಸಣ್ಣ ವ್ಯತ್ಯಾಸ ಬಂದರೂ ಕೂಡ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಕಟ್ಟಿರೋರ್ಗೆ ಗೊತ್ತಿರುತ್ತೆ ಸಂಸ್ಥೆ ಏನು, ಹೆಂಗೆ ಕಟ್ಟಬೇಕು ಅಂತ. ನಾವು ಎಲ್ಲದಕ್ಕೂ ಕರೆದು ಎಲ್ಲ ಲಾಸ್ಟಲ್ಲಿ ಬರ್ತೀವಿ, ನಾವು ಎಂಟರ್ಟೈನ್ ಮಾಡ್ಕೊಳ್ಳೋಕೆ ಬರ್ತೀವಿ. ಬಟ್ ಅದರಿಂದ ಏನು ಶ್ರಮ ಇರುತ್ತೆ ಅನ್ನೋದು ಅದು ಮಾಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ದಯಮಾಡಿ ಹೆಣ್ಮಕ್ಳೆಲ್ಲರೂ ಕೂಡ, ಎಲ್ಲ ಅಣ್ಣ ತಮ್ಮದಿರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಂಸ್ಥೆ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಒಂದೇ ಅಲ್ಲ, ಸೇವೆ ಅನ್ನೋ ಮನೋಭಾವ ಒಂದು ಮನಸ್ಸಲ್ಲಿ ಇರಲಿ. ಮುಂದೆ ನಮ್ಮ ಜೊತೆಗೆ ಬರೋರು ಕೂಡ ಸೇವೆ ಮಾಡೋ ಒಂದು ಮನಸ್ಸು ಅವ್ರಿಗೆ ಇರಬೇಕು. ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಈ ಥರ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರದ್ದು ಏನು ಆಸೆ ಇದೆ ಆ ಆಸೆಯಂತೆ ಅಮ್ಮನ ನೆರಳು ಮತ್ತು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಎರಡೂ ಕೂಡ ಜೊತೆಗೆ ತಗೊಂಡೋಗೋಣ ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು, ಕೆಡಿಸದಿರು ಈ ಹೆಸರ ಮರಿಬೇಡ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.